ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಒಬ್ಬ ಮನುಷ್ಯ 7ರಿಂದ 8 ಗಂಟೆಗಿಂತ ಕಡಿಮೆ ನಿದ್ದೆ ಮಾಡಿದರೆ ಯಾವ ಆರೋಗ್ಯ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ? ಆಪ್ಷನ್ಸ್: ಎ ಹೃದಯ ಸಮಸ್ಯೆ, ಬಿ ರಕ್ತದ ಹರಿವು, ಸಿ ನಿಮಿರುವಿಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ದಿನಕ್ಕೆ 7ರಿಂದ 8 ಗಂಟೆಗಳಿಗಿಂತ ಕಡಿಮೆ ನಿದ್ರಿಸುವುದು ನಿಮ್ಮ ಹೃದಯವನ್ನು ಅಪಾಯಕ್ಕೆ ದೂಡುತ್ತದೆ ಮತ್ತು ಬಾಹ್ಯ ಅಪಧಮನಿ ಕಾಯಿಲೆಯ ಬೆಳವಣಿಗೆಗೆ ಕಾರಣವಾಗುತ್ತದೆ. ಕೆಳಕಾಲಿನಲ್ಲಿ ಮರಗಟ್ಟುವಿಕೆ ಅಥವಾ ಶೀತ, ಕಾಲುಗಳಲ್ಲಿ ದುರ್ಬಲ ನಾಡಿ, ಸೊಂಟದಲ್ಲಿ ನೋವಿನ ಸೆಳೆತ, ಕಾಲುಗಳ ಚರ್ಮದ ಬಣ್ಣ ಬದಲಾವಣೆ, ಪುರುಷರಲ್ಲಿ ನಿಮಿರುವಿಕೆಯ ಅಪಸಾಮಾನ್ಯ ಕ್ರಿಯೆ ಈ ಸಮಸ್ಯೆಯ ಲಕ್ಷಣವಾಗಿದೆ. ಎರಡನೇ ಪ್ರಶ್ನೆ, ಅರೇಬಿಯನ್ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯ ಕರಾವಳಿಯನ್ನು ಹೊಂದಿರುವ ಭಾರತೀಯ ಪ್ರದೇಶ ಯಾವುದು? ಆಪ್ಷನ್ಸ್: ಎ ಪುದುಚೇರಿ, ಬಿ ಗೋವಾ, ಸಿ ಅಂಡಮಾನ್, ಡಿ ಲಕ್ಷದ್ವೀಪ್. ಸರಿಯಾದ ಉತ್ತರ ಆಪ್ಷನ್ ಎ ಪುದುಚೇರಿ. ಪುದುಚೇರಿ ಅರೇಬಿಯನ್ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯ ಕರಾವಳಿಯನ್ನು ಹೊಂದಿರುವ ಭಾರತದ ಏಕೈಕ ಪ್ರದೇಶವಾಗಿದೆ. ಯಾವುದೇ ಇತರ ರಾಜ್ಯಗಳಿಗಿಂತ ಭಿನ್ನವಾಗಿ ಪುದುಚೇರಿಯ ಚದುರಿದ ಜಿಲ್ಲೆಗಳು 2 ಪ್ರಮುಖ ಸಮುದ್ರಗಳನ್ನು ಸ್ಪರ್ಶಿಸಲು ಅವಕಾಶ ಮಾಡಿಕೊಡುತ್ತವೆ. ಇದು ಭೌಗೋಳಿಕವಾಗಿ ವಿಶಿಷ್ಟವಾಗಿದೆ ಮತ್ತು ಭಾರತದ ಕರಾವಳಿ ನಕ್ಷೆಯ ಆಸಕ್ತಿದಾಯಕ ಭಾಗವಾಗಿದೆ. ಮೂರನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಪಿತ್ತದೋಷ ಹೆಚ್ಚಾದಾಗ ಯಾವ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ? ಆಪ್ಷನ್ಸ್: ಎ ಹಸಿವು ಹೆಚ್ಚಳ, ಬಿ ತಲೆ ತಿರುಗುವಿಕೆ, ಸಿ ಶಕ್ತಿ ನಷ್ಟ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪಿತ್ತದೋಷ ಹೆಚ್ಚಾದಾಗ ಮಲ, ಮೂತ್ರ, ಕಣ್ಣುಗಳು ಮತ್ತು ಚರ್ಮದ ಹಳದಿ ಬಣ್ಣ, ಹಸಿವು ಹೆಚ್ಚಾಗುವುದು, ಬಾಯಾರಿಕೆ ಹೆಚ್ಚಾಗುವುದು, ಸುಡುವ ಸಂವೇದನೆ, ತಲೆ ತಿರುಗುವಿಕೆ ಅಥವಾ ಮೂರ್ಛೆ ಹೋಗುವುದು, ದುರ್ಬಲ ಸಂವೇದನಾ ಗ್ರಹಿಕೆ, ದೈನಂದಿನ ಕೆಲಸಗಳ ಮೇಲೆ ಗಮನಹರಿಸಲು ಅಸಮರ್ಥತೆ, ಚೈತನ್ಯ ಮತ್ತು ಶಕ್ತಿ ನಷ್ಟ, ಶೀತದ ಬಯಕೆ, ಬಾಯಿಯಲ್ಲಿ ಕಹಿ ರುಚಿ, ಅತಿಯಾದ ಕೋಪ ಮತ್ತು ಕಿರಿಕಿರಿ ಇವುಗಳ ಲಕ್ಷಣಗಳಾಗಿರುತ್ತವೆ. ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಯಾವ ನದಿಯನ್ನು ಕಪ್ಪು ನದಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಯಮುನಾ, ಬಿ ನರ್ಮದಾ, ಸಿ ಶಾರದಾ, ಡಿ ಬಿಯಾಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಶಾರದಾ. ಹಿಮಾಲಯದಲ್ಲಿ ಹುಟ್ಟುವ ಒಂದು ದೊಡ್ಡ ಮತ್ತು ಪ್ರಮುಖ ನದಿ ಇದಾಗಿದೆ. ಉತ್ತರಾಖಂಡದ ಪಿಥೋರಗಢ ಜಿಲ್ಲೆಯ ಲಿಪುಲೇಖ್ ಪಾಸ್ ಹತ್ತಿರ ಇದರ ಉಗಮ. ವಿಶೇಷ ಎಂದರೆ ಇದು ಭಾರತ ಮತ್ತು ನೇಪಾಳದ ನಡುವೆ ನೈಸರ್ಗಿಕ ಗಡಿಯಾಗಿ ಹರಿಯುತ್ತದೆ. ಉತ್ತರಾಖಂಡ ಮತ್ತು ನೇಪಾಳದಲ್ಲಿ ಜನರು ಈ ನದಿಯನ್ನು ಶಾರದಾ ಅನ್ನುವುದಕ್ಕಿಂತ ಹೆಚ್ಚಾಗಿ ಮಹಾಕಾಳಿ ನದಿ ಎಂದು ಕರೆಯುತ್ತಾರೆ. ಐದನೇ ಪ್ರಶ್ನೆ, ತುಪ್ಪದೊಂದಿಗೆ ಬೆಲ್ಲವನ್ನು ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ತೂಕ ಹೆಚ್ಚಳ, ಬಿ ಮೊಡವೆ ನಿವಾರಣೆ, ಸಿ ಉತ್ತಮ ಜೀರ್ಣಕ್ರಿಯೆ, ಡಿ ಪೋಷಕಾಂಶ ಹೀರಿಕೊಳ್ಳುವಿಕೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ತುಪ್ಪದೊಂದಿಗೆ ಬೆಲ್ಲವನ್ನು ತಿನ್ನುವುದು ಸಾಂಪ್ರದಾಯಿಕ ಆಯುರ್ವೇದ ಪರಿಹಾರವಾಗಿದೆ. ಇದು ಸುಗಮ ಜೀರ್ಣಕ್ರಿಯೆಯನ್ನು ಬೆಂಬಲಿಸುವ, ಪೋಷಕಾಂಶಗಳ ಹೀರಿಕೊಳ್ಳುವಿಕೆಗೆ ಸಹಾಯ ಮಾಡುವ ಮತ್ತು ಅತ್ಯುತ್ತಮ ಕರುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುವ ಪ್ರಬಲ ಸಂಯೋಜನೆಯಾಗಿದೆ. ಊಟದ ನಂತರ ಒಂದು ಸಣ್ಣ ಚಮಚ ತಿನ್ನುವುದು ಜೀರ್ಣಕಾರಿ ಕಿಣ್ವಗಳ ಸ್ರವಿಸುವಿಕೆಯನ್ನು ಹೆಚ್ಚಿಸುತ್ತದೆ, ಜೀರ್ಣಕ್ರಿಯೆ ಪ್ರಕ್ರಿಯೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ಆರಾಮದಾಯಕವಾಗಿಸುತ್ತದೆ. ಆರನೇ ಪ್ರಶ್ನೆ, ಮುಖ್ಯವಾಗಿ ಮಹಿಳೆಯರು ಕುಂಬಳಕಾಯಿ ಬೀಜ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಉತ್ತಮ ನಿದ್ದೆ, ಬಿ ಮನಃಶಾಂತಿ, ಸಿ ಬಲ ಹೆಚ್ಚಳ, ಡಿ ನೋವು ನಿವಾರಕ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಕುಂಬಳಕಾಯಿ ಬೀಜಗಳಲ್ಲಿ ಟ್ರಿಪ್ಟೋಫಾನ್ ಎಂಬ ಅಮಿನೋ ಆಮ್ಲವಿದ್ದು, ಇದು ನಿದ್ರೆ ಹಾಗೂ ಮನಃಶಾಂತಿಯುಳ್ಳ ಹಾರ್ಮೋನ್ಗಳಾದ ಸೆರಟೋನಿನ್ ಮತ್ತು ಮೆಲಟೋನಿನ್ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ. ಇದು ಆತಂಕ ಕಡಿಮೆ ಮಾಡಿ ಉತ್ತಮ ನಿದ್ರೆ ನೀಡುತ್ತದೆ. ಕುಂಬಳಕಾಯಿ ಬೀಜಗಳು ಸಣ್ಣದಾಗಿದ್ದರೂ ಅವುಗಳ ಪೋಷಕ ಶಕ್ತಿ ಅಪಾರ. ಮಹಿಳೆಯರ ದೈನಂದಿನ ಆಹಾರದಲ್ಲಿ ಕುಂಬಳಕಾಯಿ ಬೀಜಗಳನ್ನು ಸೇರಿಸಿಕೊಂಡರೆ ಶಕ್ತಿ, ಸೌಂದರ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಪಡೆಯಬಹುದು. ಏಳನೇ ಪ್ರಶ್ನೆ, ಭಾರತದ ಅತಿ ಉದ್ದದ ಮತ್ತು 9 ರಾಜ್ಯಗಳ ಮೂಲಕ ಪ್ರಯಾಣಿಸುವ ರೈಲು ಯಾವುದು? ಆಪ್ಷನ್ಸ್: ಎ ಶತಾಬ್ದಿ ಎಕ್ಸ್ಪ್ರೆಸ್, ಬಿ ವಂದೇ ಭಾರತ್, ಸಿ ವಿವೇಕ್ ಎಕ್ಸ್ಪ್ರೆಸ್, ಡಿ ಗತಿಮಾನ್ ಎಕ್ಸ್ಪ್ರೆಸ್.
ಸರಿಯಾದ ಉತ್ತರ ಆಪ್ಷನ್ ಸಿ ವಿವೇಕ್ ಎಕ್ಸ್‌ಪ್ರೆಸ್. 2011ರಲ್ಲಿ ಪ್ರಾರಂಭಿಸಲಾದ ಈ ರೈಲು ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಅಸ್ಸಾಂನ ದಿಬ್ರುಗಢಕ್ಕೆ ಪ್ರಯಾಣಿಸುತ್ತದೆ. 4 ದಿನಗಳಲ್ಲಿ 4000 ಕಿಲೋಮೀಟರ್ಗಳಿಗಿಂತ ಹೆಚ್ಚು ಕ್ರಮಿಸುತ್ತದೆ. ಇದು 9 ರಾಜ್ಯಗಳ ಮೂಲಕ ಪ್ರಯಾಣಿಸುತ್ತದೆ ಮತ್ತು 50ಕ್ಕೂ ಹೆಚ್ಚು ನಿಲ್ದಾಣಗಳಲ್ಲಿ ನಿಲ್ಲುತ್ತದೆ. ಭಾರತದ ಹೃದಯ ಭಾಗವನ್ನು ದಾಟುವ ರೈಲು ಪ್ರಯಾಣಿಕರಿಗೆ ವಿಶಿಷ್ಟ ದೃಶ್ಯಗಳನ್ನು ಮತ್ತು ಅಸಾಧಾರಣ ಪ್ರಯಾಣದ ಅನುಭವವನ್ನು ನೀಡುತ್ತದೆ. 8ನೇ ಪ್ರಶ್ನೆ, ರಾತ್ರಿ ವೇಳೆ ಮನೆಗಳಿಗೆ ಬೀಗ ಹಾಕದ ವಿಶ್ವದ ಏಕೈಕ ದೇಶ ಯಾವುದು? ಆಪ್ಷನ್ಸ್ ಎ ಆಸ್ಟ್ರಿಯಾ, ಬಿ ಲಿಕ್ಟೆನ್ಸ್ಟೈನ್, ಸಿ ವಿಯೆಟ್ನಾಂ, ಡಿ ನಮೀಬಿಯಾ. ಸರಿಯಾದ ಉತ್ತರ ಲಿಕ್ಟೆನ್ಸ್ಟೈನ್. ಸ್ವಿಟ್ಜರ್ಲ್ಯಾಂಡ್ ಮತ್ತು ಆಸ್ಟ್ರಿಯಾ ನಡುವೆ ಇರುವ ಲಿಕ್ಟೆನ್ಸ್ಟೈನ್ ಒಂದು ಪುಟ್ಟ ದೇಶ. ಇಲ್ಲಿ ಏರ್ಪೋರ್ಟ್ ಇಲ್ಲ, ಸ್ವಂತ ಕರೆನ್ಸಿ ಇಲ್ಲ, ಆದರೂ ಕೂಡ ಶ್ರೀಮಂತ ನಾಡೆನಿಸಿದೆ. ಇಲ್ಲಿ ಅಪರಾಧವೇ ನಡೆಯದೇನೋ ಎನ್ನುವಷ್ಟು ಮಾತ್ರ ಕ್ರೈಮ್ ರೇಟ್ ಇರುವುದು. ಇಲ್ಲಿಯ ಜನರು ತಮ್ಮ ಮನೆಗಳಿಗೆ ಸಾಮಾನ್ಯವಾಗಿ ಬೀಗ ಹಾಕುವುದೇ ಇಲ್ಲ. ಅಷ್ಟರ ಮಟ್ಟಿಗೆ ಸುರಕ್ಷಿತವಾಗಿದೆ ಈ ದೇಶ. 9ನೇ ಪ್ರಶ್ನೆ, ನುಗ್ಗೆಕಾಯಿ ತಿನ್ನುವುದರಿಂದ ಯಾವ ಕಾಯಿಲೆ ಬರದಂತೆ ನೋಡಿಕೊಳ್ಳುತ್ತದೆ? ಆಪ್ಷನ್ಸ್ ಎ ಹೃದಯ ಕಾಯಿಲೆ, ಬಿ ಬಿಪಿ, ಸಿ ಶುಗರ್, ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ನುಗ್ಗೆಕಾಯಿಯಷ್ಟೇ ಅಲ್ಲದೆ ಅದರ ಎಲೆಗಳು, ಹೂವುಗಳು, ಬೀಜಗಳು, ಬೇರುಗಳು, ತೊಗಟೆ ಮುಂತಾದ ಭಾಗಗಳು ಸಹ ಔಷಧೀಯ ಗುಣವನ್ನು ಹೊಂದಿದೆ. ಆಯುರ್ವೇದ, ಹೋಮಿಯೋಪತಿ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಅವುಗಳನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ. ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದಯ ಕಾಯಿಲೆಗಳಿಂದ ರಕ್ಷಿಸುತ್ತದೆ. ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡುತ್ತದೆ. ಒಟ್ಟಾರೆ ನುಗ್ಗೆಕಾಯಿ ಪೋಷಕಾಂಶಗಳು ಮತ್ತು ಔಷಧೀಯ ಗುಣಗಳನ್ನು ಹೊಂದಿರುವ ಅದ್ಭುತ ತರಕಾರಿಯಾಗಿದೆ. 10ನೇ ಪ್ರಶ್ನೆ, ಮೊಸರಿಗೆ ಸಕ್ಕರೆ ಸೇರಿಸಿ ಸೇವಿಸುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ಮಧುಮೇಹ, ಬಿ ಒಳೆಯುವ ಚರ್ಮ, ಸಿ ಅತಿಸಾರ ನಿಯಂತ್ರಣ, ಡಿ ಹಲ್ಲಿನ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹೊಳೆಯುವ ಚರ್ಮ. ಆರೋಗ್ಯಕರ ಜೀರ್ಣಕ್ರಿಯೆಯು ಚರ್ಮದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಮೊಸರು ಮತ್ತು ಸಕ್ಕರೆಯಲ್ಲಿರುವ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಚರ್ಮದ ಕೋಶಗಳನ್ನು ಬಲಪಡಿಸುತ್ತದೆ ಮತ್ತು ಮಂದತೆಯನ್ನು ನಿವಾರಿಸುತ್ತದೆ. ಮೊಸರು ಮತ್ತು ಸಕ್ಕರೆಯನ್ನು ತಿನ್ನುವುದು ನಿರ್ಜಲೀಕರಣವನ್ನು ತಡೆಯುತ್ತದೆ, ಚರ್ಮವನ್ನು ತೇವಾಂಶದಿಂದ ಇಡುತ್ತದೆ. 11ನೇ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ನದಿ ದ್ವೀಪ ಯಾವುದು? ಆಪ್ಷನ್ಸ್ ಎ ಮಜೂಲಿ, ಬಿ ಮರಾಜೋ, ಸಿ ಭವಾನಿ, ಡಿ ಡಂಗರ್. ಸರಿಯಾದ ಉತ್ತರ ಆಪ್ಷನ್ ಎ ಮಜೂಲಿ. ಮಜೂಲಿ ದ್ವೀಪವು ಅಸ್ಸಾಂನ ಬ್ರಹ್ಮಪುತ್ರ ನದಿಯಲ್ಲಿರುವ ವಿಶ್ವದ ಅತಿ ದೊಡ್ಡ ನದಿ ದ್ವೀಪವಾಗಿದೆ. ಇದು ತನ್ನ ನೈಸರ್ಗಿಕ ಸೌಂದರ್ಯ, ಅಸ್ಸಾಮಿನ ನವ ವೈಷ್ಣವ ಸಂಸ್ಕೃತಿ ಮತ್ತು ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಗೆ ಹೆಸರುವಾಸಿಯಾಗಿದೆ. ದ್ವೀಪವು ಸವೆತದಿಂದಾಗಿ ಗಾತ್ರವನ್ನು ಕಳೆದುಕೊಂಡಿದೆ, ಆದರೆ ಪ್ರಸ್ತುತ ಗಿನ್ನಿಸ್ ವಿಶ್ವ ದಾಖಲೆಗಳ ಪುಸ್ತಕದಲ್ಲಿ ವಿಶ್ವದ ಅತಿ ದೊಡ್ಡ ನದಿ ದ್ವೀಪವೆಂದು ಪಟ್ಟಿ ಮಾಡಲ್ಪಟ್ಟಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.